ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತದ ನಂತರ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಗೊಂದಲ ಕ್ರಿಕೆಟ್ ಪ್ರೇಮಿಗಳಲ್ಲಿದೆ. ಮತ್ತೊಂದು ಕಡೆ ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಚರಂಡಿಗೆ ಹಾಕಿದಂತಹ ಪ್ಲೇಟ್ ಇರುತ್ತಲ್ಲ, ಅದನ್ನು ಕದ್ದಿರುವಂತಹ ಅನುಮಾನ ವ್ಯಕ್ತವಾಗ್ತಿದ್ರೆ, ಮತ್ತೊಂದು ಕಡೆ ರಸ್ತೆಗಳ ಗೋಳು ಕೇಳೋದೇ ಬೇಡ ಬಿಡಿ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಳ್ಳರ ಕೈಚಳಕ. ಸ್ಟೇಡಿಯಂ ಬಳಿ ಒಳಚರಂಡಿ ಪ್ಲೇಟ್ಗಳೇ ಮಂಗಮಾಯ. ಪ್ಲೇಟ್ ಜಾಗಗಳಲ್ಲಿ ಬ್ಯಾರಿಕೇಡ್ ಅಳವಡಿಕೆ. ಪ್ರಮುಖವಾದಂತಹ ರಸ್ತೆಗಳಲ್ಲಿ ಗುಂಡಿಗಳ ವಿಚಾರ ಒಂದ್ ಕಡೆ ಅಂತ ಆದ್ರೆ, ಈಗ ಇನ್ನೊಂದು ಸಮಸ್ಯೆ ಎದುರಾಗಿದೆ. ಅದೇನು ಅಂದರೆ, ಜಲಮಂಡಳಿ ನೀರು ಹರಿದೋಗೋದಕ್ಕೆ, ನೀರು ಕ್ಲೀನ್ ಮಾಡೋದಕ್ಕೆ ಹಾಕುವಂಥ ಸ್ಲ್ಯಾಬ್ಗಳೇನಿದ್ದಾವೆ, ಅಂದರೆ ಕಬ್ಬಿಣದ ಶೀಲ್ಡ್ಗಳೇನಿದ್ದಾವೆ, ಅವೆಲ್ಲವೂ ಕೂಡ ಹಾಳಾಗಿದ್ದಾವೆ, ಕುಸಿದು ಹೋಗಿದ್ದಾವೆ, ಗುಂಡಿಯ ರೂಪವನ್ನು ಪಡೆದುಕೊಂಡಿದ್ದಾವೆ. ಪ್ರಮುಖವಾದಂಥ ರಸ್ತೆಗಳಲ್ಲಿ ಈ ರೀತಿಯಾಗಿದೆ. ಯಾವ್ಯಾವ ರಸ್ತೆಯಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿದ್ದಾವೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಒಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ನವೀಕರಣ ಆಗ್ತಿದೆ. ಯಾವಾಗ IPL ಪಂದ್ಯಗಳು ಶುರುವಾಗುತ್ತೋ ಅಂತ ಕ್ರಿಕೆಟ್ ಪ್ರೇಮಿಗಳು ಕಾಯ್ತಿದ್ದಾರೆ. ಎಲ್ಲ ಸರಿಯಾಗುತ್ತಿರುವಾಗ ಸ್ಟೇಡಿಯಂ ರಸ್ತೆಯಲ್ಲಿನ ಗುಂಡಿಗಳ ಕತೆ ಏನು ಎನ್ನುವ ಪ್ರಶ್ನೆ ಮೂಡಿದೆ. ಗುಂಡಿ ಅಂದ್ರೆ ರಸ್ತೆಯಲ್ಲಿ ಆಗಿರುವ ಗುಂಡಿಯಲ್ಲ, ರಸ್ತೆ ಅಂಚಿನಲ್ಲಿ ಇರುವ ಹರಿದು ಹೋಗಲು ಒಳಚರಂಡಿ ಮಾಡಲಾಗಿದೆ. ಅದಕ್ಕೆ ಹಾಕಿರುವ ಗ್ರಿಲ್ ಕಾಣೆಯಾಗಿದೆ. ಇದಕ್ಕೆ ಅಡ್ಡಲಾಗಿ ಹಾಳಾಗಿರುವ ಬ್ಯಾರಿಕೇಡ್ ಇಡಲಾಗಿದೆ. ಆದರೂ ಹಲವರು ಈ ಗುಂಡಿಗಳಿಂದ ಬಿದ್ದಿದ್ದಾರಂತೆ. ರಸ್ತೆಗಳ ಅಂಚಿನಲ್ಲಿ ನೀರು ಸರಾಗವಾಗಿ ಹರಿದು ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಪ್ರಮುಖವಾದಂಥ ರಸ್ತೆಗಳಲ್ಲಿ ಒಳಚರಂಡಿಯ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಆ ನೀರು ಹರಿದು ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಕೆಲವು ಕಡೆಗಳಲ್ಲಿ ಗ್ರಿಲ್ಗಳನ್ನು ಹಾಕಿರ್ತಾರೆ. ಮತ್ತು ಏನಾದರೂ ಕ್ಲೀನಿಂಗ್ ವಿಚಾರ ಇದ್ದರೆ ಅಲ್ಲಿ ಗ್ರಿಲ್ಗಳನ್ನು ಹಾಕಿರುವಂಥದ್ದು, ಅದು ಒಂದು ಮಟ್ಟಕ್ಕೆ ಆಳವಾಗಿರುತ್ತೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ, ಚಿನ್ನಸ್ವಾಮಿ ಸ್ಟೇಡಿಯಂ ರಸ್ತೆ ಬಳಿ ಸುಮಾರು ಒಂದು 3-4 ಇದೇ ರೀತಿಯಾದಂಥ ಗ್ರಿಲ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಹಾಳಾಗಿದ್ದಾವೆ. ಇನ್ನೂ ಇಲ್ಲಿನ ಜನ ಹೇಳುವಂಥದ್ದೇನೆಂದರೆ, ಅದು ಕಬ್ಬಿಣ ಅನ್ನುವಂಥ ಕಾರಣಕ್ಕೆ ಅದನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಆದರೆ ಇಲ್ಲಿ ಸಾಕಷ್ಟು ವಾಹನ ಸವಾರರು ಬೀಳುವಂಥದ್ದು ಕೂಡ ಆಗಿದೆ, ಅಪಘಾತಗಳು ಕೂಡ ಆಗಿದ್ದಾವೆ, ಗಮನಿಸ್ಬೋದು. ಹಲವರು ಇದನ್ನು ನೋಡದೆ ಬಂದು ಬಿದ್ದಿರುವಂಥದ್ದು ಕೂಡ ಇರುವಂಥದ್ದು. ಜೊತೆಗೆ ಇದು ಯಾವುದೋ ಬ್ಯಾರಿಕೇಡನ್ನು ಹಾಕಿದ್ದಾರೆ. ಇಲ್ಲಿನ ಸಿಬ್ಬಂದಿಗಳೇ, ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸಿಬ್ಬಂದಿಗಳೇ ಬ್ಯಾರಿಕೇಡನ್ನು ಎಳೆದು ಇದನ್ನು ಮುಚ್ಚುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎಷ್ಟು ಅಂದರೆ, ಈಗೇನು ಗಮನಿಸ್ತಿದ್ರೆ, ಅಲ್ಲೊಂದು ಬ್ಯಾರಿಕೇಡ್ ಆಗಿರ್ಬೋದು, ಇಲ್ಲೊಂದು ಬ್ಯಾರಿಕೇಡ್ ಆಗಿರ್ಬೋದು, ಎಲ್ಲವೂ ಕೂಡ ಗುಂಡಿಗಳಾಗಿದ್ದಾವೆ ಅನ್ನುವಂಥ ಕಾರಣ. ಅಂದರೆ ಗುಂಡಿಗಳು ಅಂದರೆ ಇಲ್ಲಿ ಸ್ಲ್ಯಾಬ್ಗಳು ಹಾಳಾಗಿರುವಂಥದ್ದು, ಇದು ನೀರು ಹರಿದೋಗೋದಕ್ಕೆ ಮಾಡಿರುವಂಥದ್ದು. ಆದರೆ ಇಲ್ಲಿ ಕಸ ಹಾಕಿರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಇಲ್ಲಿ ಕಸವೇ ಸೇರಿಕೊಂಡಿದೆ. ಜೊತೆಗೆ ವಾಹನಗಳು ಗಮನಿಸ್ಬೋದು, ವಾಹನಗಳ ಸಂಖ್ಯೆ ಕೂಡ ಈ ರಸ್ತೆಯಲ್ಲಿ ಯಾವಾಗಲೂ ಕೂಡ ಹೆಚ್ಚಾಗಿರುತ್ತೆ. ಇಂಥ ರಸ್ತೆಯಲ್ಲಿ, ಪೀಕ್ ರಸ್ತೆಯಲ್ಲಿ ಈ ಮಟ್ಟಕ್ಕೆ ಅವ್ಯವಸ್ಥೆ ಯಾಕೆ ಅನ್ನುವಂಥದ್ದು. ಅಂದರೆ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಮನ್ನು IPL ಆಡಿಸಬೇಕು ಅನ್ನುವಂಥ ಕಾರಣಕ್ಕೆ ಅದನ್ನು ನವೀಕರಣ ಮಾಡುವಂಥ ಕೆಲಸವನ್ನು, ಸೇಫ್ಟಿ ವೈಸ್ ನವೀಕರಣ ಮಾಡುವಂಥ ಕೆಲಸ ಆಗ್ತಾ ಇದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ರಸ್ತೆಯಲ್ಲಿ ಒಳ ಚರಂಡಿ ಪ್ಲೇಟ್ಗಳೇ ಇಲ್ಲವಾಗ್ತಿರೋದು ಹೇಗೆ ಅನ್ನೋದಕ್ಕೆ ಅಲ್ಲಿನ ಸ್ಥಳೀಯರೇ ಉತ್ತರ ನೀಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ರಸ್ತೆಯ 3-4 ಕಡೆ ಕಬ್ಬಿಣದ ಪ್ಲೇಟ್ಗಳು ಕಳ್ಳತನವಾಗಿದೆ ಎಂದು ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಇದು ಆಲೆ ಸುಮಾರು ದಿವಸ ಫಸ್ಟ್ ಒಂದು ರೌಂಡ್ ಹಾಕಿದ್ರು, ಯಾರೋ ಅದು ಮೋಸ್ಟ್ಲಿ ಎತ್ಬಿಟ್ಟಿದ್ದಾರೆ. ಅದನ್ನ ಯಾರು ಎತ್ತಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದ್ಸರಿ ನಾವೊಂದ್ಸರಿ ಹಿಂಗೆ ಅಲ್ಲೊಂದು ಜಾಗದಲ್ಲಿ ಆಯಿತು. ಒಂದೆರಡು ಇದನ್ನ ಎಳೆದ್ಬಿಟ್ಟು ಬ್ಯಾರಿಕೇಡ್ನ ಅದ್ರ ಮಧ್ಯಕ್ಕೆ ಎಳೆದ್ಬಿಟ್ಟು ಹೋಗಿದ್ದು. ಇಲ್ಲೊಂದು ಜಾಗದಲ್ಲಾಗಿದೆ, ಅಲ್ಲೊಂದು ಜಾಗದಲ್ಲ, ಅಲ್ಲೊಂದು 2-3 ಜಾಗದಲ್ಲಿ ಹಂಗೆ ಇತ್ತು. ಈಗೆಲ್ಲ ಸರಿ ಮಾಡಿ ಎಲ್ಲ ಇದು ಮಾಡಿ ಮತ್ತೊಂದು ಸರಿ ಸೆಂಟ್ರಲ್ಲಿ ಹಾಕಿದ್ರು. ಅದು ಯಾವಾಗ ಯಾರು ಎತ್ಕೊಂಡೋದು ಅಂತ ಗೊತ್ತಿಲ್ಲ, ಯಾರು ತೆಗಿತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸ್ಟೇಡಿಯಂ ಏನೋ ರೆಡಿ ಆಗ್ತಿದೆ, ಸ್ಟೇಡಿಯಂ ಮುಂಭಾಗದ ರಸ್ತೆ ಕತೆ ಹೀಗಾದ್ರೆ ಹೇಗೆ? ಮತ್ತೆ ಪಂದ್ಯಗಳನ್ನ ಶುರು ಮಾಡೋ ಮೊದಲು ಇದನ್ನ ಸರಿಪಡಿಸಿ ಎಂದು ಪಬ್ಲಿಕ್ ಒತ್ತಾಯ ಮಾಡ್ತಿದ್ದಾರೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.